ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್. ಇವತ್ತು ನಾವು ಯಾವ ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ಚಿಕನ್ ಬಿರಿಯಾನಿ. ಈ ಚಳಿ ವೆದರಿಗೆ ಮಳೆಗಾಲದಲ್ಲಿ ತುಂಬ ರುಚಿಯಾಗಿರುವಂತಹ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಫ್ರೆಂಡ್ಸ್, ನಿಮಗೆ ನಮ್ಮ ಚಾನಲಲ್ಲಿ ಇರುವಂತಹ ರೆಸಿಪಿಗಳು ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನಿಮಗೆ ಏನಾದರೂ ಅನಿಸಿದರೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾವು ಯಾವುದೇ ರೀತಿಯಂತಹ ಎಕ್ಸ್ಪೆನ್ಸಿವ್ ಮಸಾಲೆಗಳನ್ನು ಉಪಯೋಗಿಸದೆ ಮನೆಯಲ್ಲೇ ಸಿಗುವಂತಹ ಮಸಾಲೆಗಳನ್ನು ಉಪಯೋಗಿಸಿಕೊಂಡು ಹೇಗೆ ರುಚಿಕರವಾದಂತಹ ಚಿಕನ್ ಬಿರಿಯಾನಿ ಮಾಡೋದಂತ ಇವತ್ತು ನೋಡೋಣ ಬನ್ನಿ. ಮೊದಲಿಗೆ ನಾವು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಟೊಮೊಟೊ, ಆನಿಯನ್, 4 ಹಸಿರು ಮೆಣಸಿನಕಾಯಿ, ಪಲಾವ್ ಎಲೆ, ಸೋಂಪು, ಮೊಗ್ಗು, ಏಲಕ್ಕಿ, ಲವಂಗ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಅಕ್ಕಿ. ಇಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದೀವಿ. ಈಗ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀವಿ, ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀವಿ. ಇವತ್ತು ನಾವು ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾವು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀವಿ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ರೆಸಿಪಿ ಮೇಲೆ ನೀವು ನಮಗೆ ಕಮೆಂಟ್ಸ್ ಮೂಲಕ ಕೇಳಬಹುದು. ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಮೊದಲಿಗೆ ಪಲಾವ್ ಎಲೆಯನ್ನು ಸೇರಿಸ್ತಾ ಇದ್ದೀವಿ. ನಂತರ ಚಕ್ಕೆ, 1 ಏಲಕ್ಕಿ, 2 ಲವಂಗ ಮತ್ತು ಕರಿಮೆಣಸನ್ನು ಸೇರಿಸ್ತಾ ಇದ್ದೀವಿ ಮತ್ತು ಸ್ವಲ್ಪ ಸೋಂಪನ್ನು ಸೇರಿಸ್ತಾ ಇದ್ದೀವಿ. ಉರಿಯನ್ನು ಸಣ್ಣ ಮಾಡಿಕೊಂಡ್ವಿ. ಇವೆಲ್ಲವನ್ನು ಒಮ್ಮೆ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಹೆಚ್ಚಿಕೊಂಡಿರುವಂತಹ ಆನಿಯನ್ನ ಸೇರಿಸ್ತಾ ಇದ್ದೀವಿ. ನಂತರ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಈ ಹಂತದಲ್ಲಿ ಪುದೀನವನ್ನು ಸೇರಿಸ್ಕೊತಾ ಇದ್ದೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಈಗ ನಾವು ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸಿದ್ವಿ. ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು, ಇದು ನೀಟಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು 2 ಟೇಬಲ್ ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀವಿ. ಈಗ ಇದನ್ನು ಸಹ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀವಿ. ಈಗ ಆನಿಯನ್ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಹೆಚ್ಚಿಕೊಂಡಿರುವಂತಹ ಟೊಮೊಟೊವನ್ನು ಸೇರಿಸ್ತಾ ಇದ್ದೀವಿ. ಇದನ್ನು ಸಹ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಬೇಕು. ಈಗ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಈಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸ್ತಾ ಇದ್ದೀವಿ. ನಂತರ ಸ್ವಲ್ಪ ಅರಿಶಿಣದ ಪುಡಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇಲ್ಲಿ ಟೊಮೊಟೊ
ಆನಿಯನ್ ಆಲ್ಮೋಸ್ಟ್ ಬೆಂದಿದೆ. ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಸೇರಿಸೋಣ. ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆಯೊಂದಿಗೆ. ಇದು ಮಿಕ್ಸ್ ಆಗಿದೆ. ಹಾಗೆ ವೀಕ್ಷಕರೇ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ನಮ್ಮ ಚಾನಲ್ಗೆ ಹೋಗಿ ನೀವು ಇದೇ ರೀತಿಯ ಟೇಸ್ಟಿ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ರೆಸಿಪೀಸ್ನ ಸಹ ನೀವು ನೋಡ್ಬೋದು. ಇಲ್ಲಿ ನಾವು ಮೊಸರನ್ನ ಸೇರಿಸ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ನಾವು ಮೊಸರಿನೊಂದಿಗೆ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ಪ್ರೊಸೀಜರ್ನ ಸ್ಕಿಪ್ ಮಾಡಿಲ್ಲ. ನೀವು ಸಹ ನಾವು ಹೇಳಿದ ರೀತಿಯಲ್ಲಿ ಮಾಡಿದರೆ ನಮಗೆ ಎಷ್ಟು ರುಚಿಕರವಾಗಿ ಬಂತು ಅಷ್ಟೇ ರುಚಿಕರವಾಗಿ ಸಹ ನೀವು ಮಾಡಿ ಸವಿಬಹುದು. ಇಲ್ಲಿ ನಾವು 1 ರಿಂದ 2 ನಿಮಿಷ ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೊಂಡಿದ್ದೀವಿ. ಈಗ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸೋಣ. ನಾವು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿಯನ್ನು ಯೂಸ್ ಮಾಡಿದ್ದೀವಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಇಲ್ಲಿ ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಬಿರಿಯಾನಿ ಮಸಾಲವನ್ನು ಸೇರಿಸ್ತಾ ಇದ್ದೀವಿ. ಎಲ್ಲ ಮಿಕ್ಸ್ ಆದ ನಂತರ ಇಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ತಾ ಇದ್ದೀವಿ. ಉರಿ ಇಲ್ಲಿ ಸಣ್ಣ ಮಾಡ್ಕೊಂಡಿದ್ದೀವಿ. ನಾವು 2 ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಇವಾಗ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಚಿಕನ್ ಒಟ್ಟಿಗೆ. ನೋಡಿ ವೀಕ್ಷಕರೇ, ನಾವು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀವಿ. ಮಸಾಲೆಯೊಂದಿಗೆ ಅಕ್ಕಿಯನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ನಾವು ಎಣ್ಣೆ ಮೊಸರನ್ನು ಸೇರಿಸಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಿಡಿಯುತ್ತೆ. ನಾವು ಇಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀವಿ. 3 ಲೋಟ ನೀರನ್ನು ಹಾಕಿದ್ವಿ. ನಾವು ತೋರಿಸಿದಂತಹ ಲೋಟ ಅದರಲ್ಲಿ ನಾವು 2 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ವಿ. ಅದರಲ್ಲೇ ನಾವು 3 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ಉಪ್ಪು ಮತ್ತು ಮೊಸರನ್ನು ಸೇರಿಸಿರೋದ್ರಿಂದ ನೀರು ಜಾಸ್ತಿ ಹಿಡಿಯೋಲ್ಲ. ನೀವು ಕಡಿಮೆ ನೀರನ್ನು ಹಾಕಿ, ಇಲ್ಲಾಂದರೆ ಅನ್ನ ಮುದ್ದೆ ಥರ ಆಗುತ್ತೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇದು ಒಂದು ಕುದಿಯಕ್ಕೆ ಬಂದ ತಕ್ಷಣ ನಾವು ಇದನ್ನು ವಿಜಿಲ್ ಹಾಕಿ ಮುಚ್ಚೋಣ. ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಇಲ್ಲಿ ನಿಂಬೆ ರಸವನ್ನು ಬಿಡ್ತಾ ಇದ್ದೀವಿ. ನಿಂಬೆ ರಸ ಕೊನೆಯಲ್ಲಿ ಬಿಡ್ತಾ ಇದ್ದೀವಿ. ಈಗ ನಾವು ಒಂದು ಬಾರಿ ತಿರುಗೋಣ. ತುಂಬ ಕೈ ಆಡಿಸೋದಕ್ಕೆ ಹೋಗಬೇಡಿ. ಕೊನೆಯಲ್ಲಿ ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲವನ್ನು ಸೇರಿಸಿದ್ದೀವಿ. ಈಗ ಒಂದು ಬಾರಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಪುದೀನವನ್ನು ಸೇರಿಸ್ತಾ ಇದ್ದೀವಿ. ಮುಚ್ಚಳವನ್ನು ಮುಚ್ಚುವ ಮೊದಲು
ಈಗ ಕೊನೆಯ ಬಾರಿ ಇದನ್ನು ಕೈ ಆಡಿಸ್ತಾ ಇದ್ದೀವಿ. ಇದು ಮಿಕ್ಸ್ ಆದ ನಂತರ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ವಿಷಲ್ ಬಂದಿದೆ. ಇದು ತಣ್ಣಗಾದ ನಂತರ ಹೇಗೆ ಬಂದಿದೆ ಅಂತ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬನ್ನಿ ಇದನ್ನು ಮಿಕ್ಸ್ ಮಾಡೋಣ. ನೋಡ್ಬೋದು, ನಾವು ಹಾಕಿರುವಂಥ ನೀರಿನ ಪ್ರಮಾಣ ಸರಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮ್ಮ ಬಿಸಿ ಬಿಸಿಯಾದಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಸರಳ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡಿದ್ವಿ ಅಲ್ವಾ? ಯಾವುದೇ ರೀತಿಯ ಮಸಾಲೆ ತಿರುಗಿಕೊಳ್ಳೋದು ಬೇಡ, ಯಾವುದೇ ರೀತಿಯಂತಹ ಆರ್ಟಿಫಿಷಿಯಲ್ಸ್ ಬಣ್ಣ ಏನೂ ಉಪಯೋಗಿಸ್ಕೊಳ್ಳೋದಲ್ಲೇ ಹೇಗೆ ಮನೆಯಲ್ಲಿ ರುಚಿಕರವಾಗಿ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಬನ್ನಿ ಪ್ಲೇಟ್ಗಾಗಿ ಸರ್ವ್ ಮಾಡೋಣ. ಹೋಗಿ ಬರ್ತಾ ಇದೆ. ತುಂಬ ಟೇಸ್ಟಿಯಾಗಿತ್ತು. ನಾವು ಮನೆಯಲ್ಲಿ ರುಚಿ ನೋಡಿದಾಗ ನೀವು ಸಹ ಹೀಗೆ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾವಿವಾಗ ಗಾರ್ನಿಷ್ ಮಾಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಳಿ ವೆದರ್ಗೆ ರುಚಿಕರವಾದಂತಹ ಚಿಕನ್ ಬಿರಿಯಾನಿವನ್ನು ಹೇಗೆ ತಯಾರಿಸ್ಕೋಬೋದು ನಾವು ಮನೆಯಲ್ಲೇ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.